ಷೇರು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಏನು ಫೈನಾನ್ಸ್ ಮಿನಿಸ್ಟ್ರು ಬಜೆಟನ್ನು ಮಂಡನೆಯನ್ನು ಮಾಡಿದ್ರು, ಅದರ ಒಂದು ಪೂರ್ವಭಾವಿಯಾಗಿ ಅದರ ಮೊದಲನೇ ದಿನವೇ ಅಂದರೆ ಬಜೆಟನ್ನು ಮಂಡನೆ ಮಾಡೋದಕ್ಕಿಂತ ಮೊದಲೇ ಕೆಲವೊಂದು ಅಂಶಗಳನ್ನು ನಾನು ಪ್ರಿಡಿಕ್ಟನ್ನು ಮಾಡಿದ್ದೆ. ಸೊ ಅದರಂತೆ ಒಂದು ಷೇರು ಇದು ಬಜೆಟನ್ನು ಮಂಡನೆ ಮಾಡಲಾಯಿತು. ಸೊ ಇದರಲ್ಲಿ ಹೆಚ್ಚಾಗಿ ಒತ್ತನ್ನು ಕೊಟ್ಟಿದ್ದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ, ರೈಲ್ವೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ, ಮತ್ತು ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ರೈತರಿಗೆ ಸಂಬಂಧಪಟ್ಟಂತೆ, ಮತ್ತು ಕನ್ಸ್ಯೂಮರ್ ಬೇಸ್ಡ್ ಪ್ರಾಡಕ್ಟ್ಗಳ ಕಂಪನೀಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಹೆಚ್ಚು ಒತ್ತನ್ನು ಕೊಡಲಾಯಿತು. ಹಾಗೆಯೇ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಮಿತಿ ಏನಿತ್ತು ಅದನ್ನು 10 ಲಕ್ಷಕ್ಕೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆದರೆ ಅದು 12 ಲಕ್ಷಕ್ಕೆ ಪ್ಲಸ್ 85,000 ಅಷ್ಟರವರೆಗೆ ಅದರ ಒಂದು ಮಿತಿಯನ್ನು ಹೆಚ್ಚು ಮಾಡಲಾಯಿತು. ಸೊ ಹಾಗಾಗಿ ನಾನು ಆವತ್ತು ಏನು ಪ್ರಿಡಿಕ್ಟನ್ನು ಮಾಡಿದ್ದೆ ಅದರಂತೆ ಈಗಲೂ ಕೂಡ ಕನ್ಸ್ಯೂಮರ್ ಬೇಸ್ಡ್ ಪ್ರಾಡಕ್ಟ್ಗಳು ಏನಿದೆ ಆ ಒಂದು ಕಂಪ್ನಿಯ ಶೇರ್ಗಳೇನಿದೆ ಈಗಲೂ ಅದರ ಒಂದು ಬೆಲೆ ಹೆಚ್ಚುತ್ತಾ ಇರೋವಂಥದ್ದನ್ನ ನೋಡ್ಬೋದಾಗಿದೆ. ಸೊ ಐ ಟಿ ಸೆಕ್ಟರ್ಗಳಲ್ಲಿ ಅದರಲ್ಲೂ ಎಐಗೆ ಸಂಬಂಧಪಟ್ಟಂತೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕಂಪ್ನಿಗಳಲ್ಲಿ ಅದು ಹೆಚ್ಚಾಗಿದೆ. ರೈಲ್ವೆಗೆ ಸಂಬಂಧಪಟ್ಟಂತೆ 1 ಲಕ್ಷ ಕೋಟಿ ಬಜೆಟನ್ನು ಕೊಟ್ಟಿದ್ದರೂ ಕೂಡ ಇಲ್ಲಿ ಶೇರ್ಗಳು ಬೀಳ್ತಾ ಇದೆ ಅನ್ನೋದು ಕೆಲವೊಂದು ಅಂಶಗಳು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಆದರೆ ಕೆಲವು ಶೇರ್ಗಳದ್ದು ಇಲ್ಲಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಒಂದನ್ನು ನೋಡಬೇಕು, ಬೇರೆ ಫಾರಿನ್ ಕಂಟ್ರಿಗಳಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನು ತಗೊಂಡು ಅಥವಾ ಸಬ್ ಪ್ರಾಡಕ್ಟ್ಗಳನ್ನು ತಗೊಂಡು ಇಲ್ಲಿ ಅಸೆಂಬ್ಲನ್ನು ಮಾಡುವಂಥದ್ದು ಏನಿವೆ ಅಂಥ ಒಂದು ವಿಚಾರಗಳಲ್ಲಿ ಇಲ್ಲಿ ಸ್ವಲ್ಪ ಶೇರ್ಗಳು ಎಡುತ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಸೊ ಆದರೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ರೈಲ್ವೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಈಗ ಟ್ರಂಪ್ ಪ್ರಪಂಚದಾದ್ಯಂತ ಒಂದು ಬಿರುಗಾಳಿಯನ್ನು ಬೀಸ್ತಾ ಇದ್ದಾರೆ, ಅದೇ ಟ್ಯಾಕ್ಸ್ ಟಾರಿಫ್ ಇದನ್ನು ನೋಡ್ಕೊಬೇಕು. ಸೊ ಹಾಗಾಗಿ ನಾನು ಜನವರಿನಲ್ಲೇ ನಾನು ಒಂದು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ಹೇಳಿದ್ದೆ. ದಟ್ ಮೀನ್ಸ್ ಅದೇನು ಅಂತಂದರೆ ಟ್ರಂಪು ಈಗ ಜನವರಿ 20ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಕೂಡ ಅವರು ಏನು ನಿಯಮಗಳನ್ನು ಅನ್ವಯಿಸ್ತಾರೆ, ಏನು ಸ್ಟೆಪ್ಗಳನ್ನು ತಗೊಳ್ತಾರೆ ಅನ್ನೋದು ಸಂಬಂಧಪಟ್ಟಂತೆ ಇದರ ಒಂದು ಆಗು ಹೋಗುಗಳು ಫೆಬ್ರವರಿವರೆಗೂ ಇರುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಈಗಲೂ ಕೂಡ ಇದೆ. ಫೆಬ್ರವರಿವರೆಗೂ ದಾಟ್ತಾ ಇದ್ದಂಗೆ ಮಾರ್ಚಲ್ಲಿ ನೆಕ್ಸ್ಟ್ ಫೈನಾನ್ಸ್ ಇಯರ್ ಎಂಡಿಗೆ ಬರ್ತಾ ಇರ್ತದೆ. ಸೊ ಹಾಗಾಗಿ ಇದು ಭಾಗಶಃ ಇದೆ ಹಿಂಗೇ ಹಾವು ಏಣಿಯ ಆಟ ಹೆಚ್ಚು ಕಮ್ಮಿ ಮಾರ್ಚ್ ಎಂಡ್ವರೆಗೂ ಕೂಡ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಶೇರ್ ಮಾರ್ಕೆಟ್ಗೂ ಶೇರ್ ಅಮೌಂಟ್ಗಳು ಈ ಕಡಿಮೆ ಆಗ್ತಿರೋದು, ಶೇರ್ ವ್ಯಾಲ್ಯೂ ಕಡಿಮೆ ಆಗ್ತಿರೋದ್ರಿಂದ SIP ಮಾಡೋರಿಗೆ ಇದೊಂದು ಸದಾ ಅವಕಾಶ ಆಗಿದೆ. ಸೊ ಬಟ್ ಇದನ್ನ ಇಮಿಡಿಯೇಟ್ಲಿ ನಾನು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋತೀನಿ ಅನ್ನೋರು ಕೆಲವೊಂದು ನನ್ನದೇ ಅಂತ ಒಂದು ಕೆಲವು ಟ್ರಿಕ್ಗಳನ್ನು ಕೊಟ್ಟಿದ್ದೀನಿ ಈಗಾಗಲೇ. ಅಂದರೆ ನೋ ಲಾಸ್ ಓನ್ಲಿ ಪ್ರಾಫಿಟ್, ಆ ಟ್ರಿಕ್ಗಳನ್ನು ಉಪಯೋಗಿಸಬೇಕು. ನೋ ಲಾಸ್ ಓನ್ಲಿ ಪ್ರಾಫಿಟ್ ಅನ್ನೋ ಸಂಬಂಧಪಟ್ಟಂತೆ ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸ್ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ವಿಡಿಯೋಗಳನ್ನು ಅದನ್ನು ಕೊಡ್ತೇನೆ. ಯಾಕೆಂದರೆ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು, ಪ್ರತಿಯೊಬ್ಬರು ಲಾಭವನ್ನು ಮಾಡಬೇಕು, ಶೇರ್ ಮಾರ್ಕೆಟಿಂದ ಪ್ರತಿಯೊಬ್ಬರು ಹಣವನ್ನು ಗಳಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆ ಒಂದು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ. ನೀವಿನ್ನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮನಿ ಮಾರ್ಕೆಟ್ ಕನ್ನಡ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಒಂದು ಮನಿ ಮಾರ್ಕೆಟ್ಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ನಿಮಗೆ ಮತ್ತು ನಮ್ಮ ಟ್ರಿಕ್ ಅನಾಲಿಸ್ ಪಾಯಿಂಟ್ಗಳು ನಿಮಗೆ ಮೊದಲು ತಲುಪುತ್ತೆ. ಸೊ ಹಾಗಾಗಿ ನಾಳೆ ಇದು ಕೂಡ ಈ ವಾರ ಪೂರ್ತಿ ನೋಡೋದಾದರೆ ಇದರಲ್ಲಿ ಒಂದು ದಿನ ಮಟ್ಟಿಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸಿಕ್ಕುವ ಒಂದು ಸಾಧ್ಯತೆ ಇದೆ ಅಂತ ನನ್ನ ಒಂದು ಅನಾಲಿಸಿಸ್ ಸಂಬಂಧಪಟ್ಟಂತೆ ಅನ್ನಿಸ್ತಾ ಇದೆ. ಸೊ ಅದು ಭಾಗಶಃ ಗುರುವಾರ ಅಥವಾ ಶುಕ್ರವಾರ ಸಿಗುವ ಸಾಧ್ಯತೆ ಇದೆ. ಸೊ ಈಗ ಕಡಿಮೆ ರೇಟಲ್ಲಿ ಪರ್ಚೇಸನ್ನು ಮಾಡ್ಕೊಂಡಿದ್ರೆ, ಅಂದರೆ ನೀವು ಒಂದು ಫಂಡಮೆಂಟಲಾಗಿ ಇದಾಗಿದೆ ಅನ್ನೋ ಶೇರನ್ನು ಪರ್ಚೇಸ್ ಮಾಡ್ಕೊಂಡಿದ್ರೆ ಅದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂಥ ಶೇರ್ಗಳಾಗಿದ್ದು ಅವುಗಳ ಒಂದು ಅನಾಲಿಸ್ಗೆ ಸಂಬಂಧಪಟ್ಟಂತೆ ತೊಗೊಂಡಿದ್ರೆ, ಸೊ ನನ್ನ ಒಂದು ಐಡಿಯಾನ ನೀವು ಉಪಯೋಗಿಸ್ಕೊಂಡು ಇದನ್ನು ಒಂದು ಸ್ಟಡಿ ಪರ್ಪಸ್ಗೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಳಿ. ನಾನು ಇಲ್ಲಿ ಯಾವುದೇ ಒಂದು ಶೇರ್ಸ್ಗಳನ್ನಾಗಲಿ ಕಂಪನಿಯನ್ನಾಗಲಿ ನಿಮಗೆ ರೆಕಮೆಂಡನ್ನು ಮಾಡ್ತಾಯಿಲ್ಲ. ಸೊ ನಿಮ್ಮ ಒಂದು ಸ್ಟಡಿಗೆ ಇದು ಅನುಕೂಲ ಆಗಿರಲಿ ಅಂತೇಳಿ ನನ್ನ ಒಂದು ಅನಾಲಿಸಿಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಉಪಯೋಗಿಸ್ಕೊಂಡು ಮಾಡಿದ್ರೆ ಗುರುವಾರ ಅಥವಾ ಈಗ ಶೇರ್ಗಳು ಏನು ಬೀಳ್ತಾ ಇದೆ, ಇವತ್ತು ಸೋಮವಾರನೂ ಕೂಡ ಬಿದ್ದಿದೆ, ಮಂಗಳವಾರ ಬುಧವಾರನೂ ಕೂಡ ಅದೇ ರೀತಿ ಇರುವಂಥ ಸಾಧ್ಯತೆಗಳು ಇದೆ. ಬುಧವಾರ ಬಂದರೂ ಬರ್ಬೋದು, ಇಲ್ಲಾಂದರೆ ಹೈಕ್ ಆಗದೇ ಇದ್ದರೂ ಇರ್ಬೋದು. ಆದರೆ ಗುರುವಾರ ಅಥವಾ ಶುಕ್ರವಾರ ಆಗುವ ಸಾಧ್ಯತೆಗಳು ಇದೆ. ಅದರಲ್ಲೂ ಕೂಡ ಮಿಡ್ ಕ್ಯಾಪ್ ಶೇರ್ಗಳು ಆಗುವ ಸಾಧ್ಯತೆಗಳು ಇದೆ. ರೈಲ್ವೆಗೆ ಸಂಬಂಧಪಟ್ಟಂತೆ ಆ ಭಾಗಶಃ ಶುಕ್ರವಾರ ಹೈಕ್ ಆಗುವ ಸಾಧ್ಯತೆಗಳಿದೆ. ಏಕೆಂದರೆ ಈಗ ಒಂದು ಫೈನಾನ್ಸ್ ಬಜೆಟನ್ನು ಏನು ಮಂಡನೆ ಮಾಡಲಾಗಿದೆ ಇದು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಲಿಕ್ಕೆ ಇನ್ನೂ ಮಾಡಿ ಒಂದು ನಿರ್ಣಯವನ್ನು ತಗೊಳ್ಳೋಕ್ಕೆ
ಆಗ್ತಾ ಇಲ್ಲ. ಏಕೆಂದರೆ ಎಲ್ಲೆಲ್ಲಿ ಹೂಡಿಕೆಗಳು ಆಗ್ತಾಯಿದೆ, ಯಾವುದಕ್ಕೆ ಮಾಡಿದಾಗ ಯಾವುದಕ್ಕೆ ಬೆನಿಫಿಟ್ ಆಗುತ್ತೆ, ಯಾವುದಕ್ಕೆ ಟೆಂಡರ್ಗಳು ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಅನಾಲಿಸ್ ಮಾಡುವಂಥದ್ದು ಇದೆ, ಬಾಕಿ ಇದೆ. ಸೊ ಹಾಗಾಗಿ ಈಗಲೇ ಅದನ್ನ ನಿರ್ಣಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ರೈಲ್ವೆಗೆ ಸಂಬಂಧಪಟ್ಟ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಷೇರುಗಳು ಶುಕ್ರವಾರ ಹೈಕ್ ಆಗುವ ಸಾಧ್ಯತೆಗಳು ಇದೆ. ಅದು ಈ ಶುಕ್ರವಾರ ಆಗಲಿಲ್ಲ ಅಂತಂದರೆ ಒಂದು ವೇಳೆ ಸೋಮವಾರ ಅಥವಾ ಮಂಗಳವಾರ ಮುಂದಿನ ವಾರ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ವಾರ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸಿಗುವ ಸಾಧ್ಯತೆ ಇದೆ. ಮಿಸ್ ಆದರೆ ನಿಮಗೆ ಸೋಮವಾರ ಅಥವಾ ಮಂಗಳವಾರ ಒಂದು ಪ್ರಾಫಿಟ್ ಬುಕ್ಕಿಂಗ್, ಅದೇ 2+% ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಇದು ಒಂದು ಚಾಕಚಕ್ಯತೆಯಾಗಿ ಇದನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಪರ್ಚೇಸ್ ಮಾಡಿದಂಥ ಷೇರು ಕಡಿಮೆ ಆಗಿದೆ ಅಥವಾ ಲಾಸ್ಗೆ ಹೋಗಿದೆ ಅಂದರೆ ರೆಡ್ ಲೈನಲ್ಲಿದೆ ಅಂತಂತೆ ಅನ್ನೋ ಮಾತ್ರಕ್ಕೆ ಮಾರಾಟವನ್ನು ಮಾಡಬೇಡಿ. ಅದು ಸ್ವಲ್ಪ ದಿನ ಕಾಯುವ ಒಂದು ತಾಳ್ಮೆಯನ್ನು ಇಟ್ಕೊಳ್ಳಿ. ಸೊ ಮತ್ತೆ ಅದು ಮೇಲೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಆ ಷೇರನ್ನು ಮಾರಾಟವನ್ನು ಮಾಡಿ ಲಾಭವನ್ನು ಮಾಡ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಮಾರಾಟವನ್ನು ಮಾಡಬೇಕು ಅಂತಂದರೆ ಆ ಕಂಪ್ನಿ ಮುಳುಗೋಗ್ತಾ ಇದೆ ಅಥವಾ ಸಂಪೂರ್ಣವಾಗಿ ಕಂಪ್ನಿ ನಷ್ಟದಲ್ಲಿ ಇದೆ, ಆ ಚೇತರಿಸ್ಕೊಳ್ಳೋ ಯಾವುದೇ ಲಕ್ಷಣಗಳು ಇನ್ನು 6 ತಿಂಗಳಲ್ಲ ವರ್ಷ ಹೊತ್ತು ಚೇತರಿಸ್ಕೊಳ್ಳೋ ಲಕ್ಷಣಗಳು ಕಾಣಲ್ಲ ಅನ್ನೋ ಒಂದು ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಮಾರಾಟ ಮಾಡಿ ನಿಮ್ಮ ಹಣವನ್ನು ವಾಪಸ್ ತೊಗೋಬೇಕೆ ಹೊರತು ಏನು ಕೆಲವೊಂದು ಕ್ಷಣಿಕ ಕಾರಣಗಳಿಗೋಸ್ಕರ ಈಗ ಬಿದ್ದಿದೆ ಈಗ ಮಾರ್ಬಿಟ್ಟು ನಾನು ಈಗಲೇ ಇದು ಮಾಡ್ತೀನಿ ಅಂತ ತಗೊಳ್ತೀನಿ ಅಂತ ಆ ರೀತಿ ಒಂದು ತಪ್ಪು ನಿರ್ಧಾರಗಳಿಗೆ ಹೋಗಬೇಡಿ. ಯಾಕೆಂದರೆ ಲಾಂಗ್ ಹಿಸ್ಟ್ರಿಯನ್ನು 5 ವರ್ಷ 10 ವರ್ಷ ಒಂದು ಶೇರ್ ಮಾರ್ಕೆಟ್ನ ಹಿಸ್ಟ್ರಿಯನ್ನು ನೋಡಿ, ಅದು ಯಾವಾಗಲೂ ಗ್ರೀನಲ್ಲಿ ಅಪ್ಪಲ್ಲೇ ಹೋಗ್ತಾ ಇರ್ತದೆ. ಸೊ ಅಂಥ ಶೇರ್ಗಳಿಗೆ ಗಮನವನ್ನು ಕೊಡಿ. ಕಂಪನಿ ಫಂಡಮೆಂಟಲ್ ಸ್ಟ್ರಾಂಗ್ ಇರೋಂಥ ಶೇರ್ಗಳಿಗೆ ಗಮನವನ್ನು ಕೊಡಿ. ಅಂಥ ಶೇರ್ಗಳನ್ನು ಪರ್ಚೇಸ್ ಮಾಡಿ ಈ ರೀತಿಯ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳೋದಕ್ಕೆ ಅನುವಾಗುತ್ತೆ. ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಬರ್ತೇನೆ ನಿಮಗೆ.